ಹಾಯ್ ಗೈಸ್, ವೆಲ್ಕಮ್ ಟು ಮೈ ಲಾಗ್. ಥ್ಯಾಂಕ್ ಯು. ಯಾಕೆ ಅಂದರೆ ನನ್ನ ಎಷ್ಟೋ ಜನ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಕೇಳ್ತಿದ್ರಿ, ಯಾಕೆ ನೀವು ಲಾಗ್ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಸೊ ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಅದರಿಂದ ನಾನು ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ನೀವು ಸಪೋರ್ಟ್ ಮಾಡಿ, ಇದೇ ಥರ ನೀವು ಕೇಳ್ತಿರಲ್ಲ, ನಂಗೆ ತುಂಬಾ ಖುಷಿ ಆಯಿತು. ನೀವು ನನ್ನ ಏನಂದರೆ ರೆಕಗ್ನೈಸ್ ಮಾಡಿ ಮಾತಾಡ್ಸ್ತಿರಲ್ಲ, ಸಿಕ್ಕಿದ್ರು ಕೂಡ ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು. ನನ್ನ ಪುಟ್ಟು ಫ್ಯಾಮಿಲಿ ಜೊತೆ ಇವತ್ತು ಆದಿಚುಂಚನಗಿರಿ ಒನ್ ಡೇ ಟ್ರಿಪ್ ಅನ್ನೋ ಥರ ಹೋಗ್ತಾಯಿದ್ದೀವಿ. ಸೊ ಅವಳಿಗೆ ಮುಡಿ ಕೊಡಿಸ್ಬೇಕಾಗಿತ್ತು. 10 ಮಂತ್ಸಲ್ಲೇ ಕೊಡಿಸ್ಬೇಕಾಗಿತ್ತು. ಮನೆ ದೇವರಿಗೆ 9 ಮಂತ್ಸಲ್ಲಿ ಕೊಡಿಸಿದ್ವಿ. ಸೊ ಅದರಿಂದ ಕೊಡ್ಸೋಕ್ಕಾಗಿಲ್ಲ. ಅವಳು ಕೂದಲು ಕೂಡ ಬಂದಿರಲಿಲ್ಲ, ಈ ಕೂದಲು ಬಂದಿತ್ತಲ್ಲ. ಸೊ ಹಾಗೆ ಮುಡಿ ಕೊಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡ್ವಿ. ಮೆಟ್ಲು ಪೂಜೆ ಮಾಡಿಕೊಂಡು ಹಾಗೆ ತೇರು ಬೀದಿನಲ್ಲೂ ಪೂಜೆ ಮಾಡಿಕೊಂಡು ತೇರಿಗೆ ಹಾಗೆ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟೈಮ್ ಆಗೋಗಿತ್ತು, ಯಾಕಂದರೆ ನಮಗೆ ಬಸ್ ಬೇಗ ಸಿಗಲಿಲ್ಲ. ಬೇಗ ಹೊರಡಿನಿ ಹೋದರೂ ಕೂಡ. ಆಮೇಲೆ ಪಾಪಗೆ ಮುಡಿ ಕೊಡಿಸ್ಕೊಂಡು ಅವಳಿಗೆ ಸ್ನಾನ ಮುಗಿಸ್ಕೊಂಡು ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ನಾನು ಅಂದ್ಕೊಂಡಿದ್ದೆ ಸಂಡೇ ಇವತ್ತು ಫುಲ್ ರಶ್ ಇರುತ್ತೆ, ದರ್ಶನ ಅಂತೂ ದೇವ್ದು ಆಗಲ್ಲ ಅಂತ. ಬಟ್ ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಹೋಗಿದ್ದಕ್ಕೂ ಸಾರ್ಥಕ ಅನಿಸ್ತು. ಯಾಕಂದರೆ ದೇವ್ರ ದರ್ಶನ ಅಷ್ಟು ಹತ್ರದಿಂದ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಒಂದು ಸತಿ ವಿಸಿಟ್ ಮಾಡಿ. ನಿಮಗೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಹಾಗೆ ದರ್ಶನ ಎಲ್ಲ ಚೆನ್ನಾಗಾಯಿತು. ಮುಗಿಸ್ಕೊಂಡು ಪ್ರಸಾದ ತೊಗೊಳ್ಳೋಣ ಅಂತ ಪ್ರಸಾದ ತೊಗೊಂಡು ಪಾಪು ಕೂಡ ಊಟ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ತಿದ್ಲು. ಅವಳನ್ನಂತೂ ನಾವು ಹಿಡಿಯೋದಕ್ಕೆ ಆಗಿಲ್ಲ, ಯಾಕಂದರೆ ಕೈ ಹಿಡ್ಕೊತಾನೆ ಇರಲಿಲ್ಲ, ಅಷ್ಟು ಕೈ ಬಿಟ್ಟು ಆಟ ಆಡ್ತಿದ್ಲು. ನಮ್ಮ ಮನೆಯವರು ಆಮೇಲೆ ಅವ್ರ ಅಜ್ಜಿ ಕೈ ಕೊಟ್ಬಿಟ್ರು, ನೀವೇ ನೋಡ್ಕೊಳ್ಳಿ ಅಂತ. ಅವ್ರು ಬಿಟ್ಟ ಮೇಲೂ ಅವಳಂತೂ ಅಲ್ಲೂ ಕೈ ಬಿಡಿಸ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಿದ್ಲು. ಈ ಥರ ಆಡ್ತಾಳೆ ಅಂತಲೇ ಅಂದ್ಕೊಂಡಿರಲಿಲ್ಲ. ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿ ಜೊತೆ ಹೋದಾಗ ಬೆಳಗ್ಗೆ ಬೇಗನೆ ಬಿಟ್ಟು ಹೋಗಿ, ಆವಾಗ ಬೆಟ್ಟದ ಮೇಲೆಲ್ಲ ಹೋಗಿ ಬರ್ಬೋದು. ನಾವು ಸುಮಾರು ಒಂದು 2 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ತುಂಬಾ ಕಾದಿರುತ್ತೆ ಅಂತ ನಾವು ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಸೊ ನೀವು ಬೇಗನೆ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ, ಚೆನ್ನಾಗಿರುತ್ತೆ. ಒನ್ ಡೇ ಟ್ರಿಪ್ ಅನ್ನೋ ಥರ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ನಿಮಗೆ ಏನು ಅನ್ನಿಸ್ತು ನನ್ನ ವ್ಲಾಗ್ ನೋಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.